ಡೋರ್ ನಂಬರ್ 203. ನೀವು ಅಲ್ಲೇ ಇರೋಕ್ಕಾಗುತ್ತಾ? ನಾನು ನಿಮ್ಮ ಹತ್ರ ಬರ್ತಾ ಇದ್ದೀನಿ, ನೀವು ಅಲ್ಲೇ ಇರಿ. ಬರ್ತೀನಿ ಬ್ರೋ, ನಾನು ಎಲ್ಲೂ ಹೋಗಲ್ಲ ಬ್ರೋ, ಭಯ ಬೇಡ, ಗೋ ಫ್ರೀಲಿ, ಓಕೆವಾ? ಓಯ್ ಸೌಂಡ್ ಕಮ್ಮಿಂಗ್ ಬ್ರೋ. ಸ್ಲೋಲಿ ಬ್ರೋ, ಬ್ಲಾಕ್ ಸೈಡ್ ಬ್ರೋ, ನಾ ಪಾತೀನಿ ಬ್ರೋ. ಬ್ರೋ ಟ್ರಾನ್ಸ್ಲೇಟ್ ಬ್ರೋ, ನೀವೇನಾ? ಯಾರು ಸಿಸ್ಟರ್? ಚೆಕ್ ಮಾಡಿ ಫ್ರೆಂಡ್ಸ್, ವಿಡಿಯೋ ಆದರೆ ನೋಡಿ ಎಂಜಾಯ್ ಮಾಡಿ. ಯಾರು ಬ್ರೋ? ಯಾರೋ ಇದ್ದಾರೆ, ಯಾರೋ ಇದ್ದಾರೆ. ಫ್ರೆಂಡ್ಸ್, ಇಲ್ಲೇ ಸೌಂಡ್ ಬಂದಿರೋದು ಬ್ರೋ, ಇಲ್ಲೇ சவுண்ட் அது ஒரு லேடிஸ் வாய்ஸ் தான். அண்ணா வலிக்குதுன்னு சொன்ன மாதிரி கரெக்டாக கேட்டுச்சு, கிளியராக கேட்டுச்சு. ಬಟ್ ಬ್ರೋ ಐ ಕಾಂಟ್ ಅಂಡರ್ಸ್ಟ್ಯಾಂಡ್. ಅಣ್ಣ ವಲಿக்குதுன்னு சொல்லிச்சு அந்த பொண்ணு. ಫ್ರೆಂಡ್ಸ್, ಅವ್ರು ಏನಂತಿದ್ದಾರೆ ಅಂತಂದರೆ, ಖಂಡಿತ ವೀಡಿಯೋದಲ್ಲಿ ಅದು ಆಡಿಯೋ ರೆಕಾರ್ಡ್ ಆಗಿದೆ. ಸೊ ಫ್ರೆಂಡ್ಸ್, ಅವ್ರು ಏನಂತಿದ್ದಾರೆ ಅಂತಂದರೆ, ಅಣ್ಣ ವಲಿಕಿದನ ಅಂತಂದರೆ ಅಣ್ಣ ನೋವಾಗ್ತಿದೆ ಅಣ್ಣ ಅನ್ನೋ ಥರ ಸೌಂಡ್ ಕ್ಲಿಯರಾಗಿ ಕೇಳಿಸ್ತಂತೆ ಅವ್ರಿಗೆ. ಬಟ್ ನನಗೆ ಇಲ್ಲಿ ಎಕೋ ಹೊಡೀತಿರೋದ್ರಿಂದ ನನಗೆ ಅಷ್ಟೊಂದು ಕ್ಲಾರಿಟಿಯಾಗಿ ಗೊತ್ತಾಗಲಿಲ್ಲ. ಸೊ ಇಲ್ಲಿ ಒಂದು ಹುಡುಗಿ ಬಂದ್ಬಿಟ್ಟು, ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ಹೊಟ್ಟೆ ನೋವಿಂದ, ಪರ್ಸ್ನಲ್ ಹೊಟ್ಟೆ ನೋವಿಂದ ಆ ಹುಡುಗಿಗೆ ತಡೆಯೋಕ್ಕೆ ಆಗದಿರಂಗೆ ಆ ಹುಡುಗಿ ಅಷ್ಟು ಚೆನ್ನಾಗಿರೋ ಲೈಫು ಹೋಯ್ತು. ಸೊ ಹುಡುಗಿ ಪಾಪ ಅವ್ರ ಅಪ್ಪ ಅಮ್ಮಗೂ ಹೆಲ್ಪ್ ಮಾಡಬೇಕು ಅಂತ ಅಂದ್ಕೊಳ್ತು, ಆದರೆ ಈ ಥರ ಪ್ರಾಬ್ಲಮಿಂದ ಆ ಹುಡುಗಿ ತೀರೋಯ್ತು ப்ரோ. இப்போ எனக்கு ரொம்ப ஃபீல் ஆகுது ப்ரோ. நீ சொன்ன பார்த்தியா, அண்ணா வலிக்குதுண்ணா அந்த மாதிரி ಕೇಟಿಸಂಟು ரொம்ப ಮನಸ್ಸಿಗೆ ಫ್ರೆಂಡ್ಸ್ ತುಂಬ ಬೇಜಾರಾಗ್ತಿದೆ ಮನಸ್ಸಿಗೆ. ಅವ್ರು ಹೇಳಿದ್ರಲ್ಲ, ಅಣ್ಣ ನೋವಾಗ್ತಿದೆ ಅಣ್ಣ ಅನ್ನೋ ಥರ ಸೌಂಡ್ ಕೇಳಿಸ್ತು ಅಂತ ತಮಿಳಲ್ಲಿ ಹೇಳಿದ್ರು ಅವರು. ಸೊ ಅದು ಕೇಳ್ದವಾಗಿಂದ ನನಗೆ ಏನು ಬ್ರೋ ಅದು ತುಂಬ ಮನಸ್ಸಿಗೆ ನೋವಾಗ್ತಿದೆ ಫ್ರೆಂಡ್ಸ್. ಯಾಕಂದರೆ ಆ ನೋವು ಹೆಂಗಿರುತ್ತೆ ಅಂತಂದ್ಬಿಟ್ಟು ನಮಗೆ ಗೊತ್ತಿರಲ್ಲ, ಬಟ್ ಅನುಭವಿಸೋರಿಗೆ ಗೊತ್ತಾಗೋದು. ಬಟ್ ನಮ್ಮ ಫ್ಯಾಮ್ಲಿಯಲ್ಲೂ ಲೇಡೀಸ್ ಇದ್ದಾರೆ, ಅವ್ರ ಕಷ್ಟ ಏನಂತ ನಮಗೂ ಅರ್ಥ ಆಗುತ್ತೆ. ನಮ್ಮ ಫ್ಯಾಮ್ಲಿಯಲ್ಲೂ ಲೇಡೀಸ್ ಇದ್ದಾರೆ, ನನಗೂ ಮದುವೆ ಆಗಿದೆ, ನನಗೂ ತಾಯಿ ಇದ್ದಾರೆ, ನಮ್ಮ ಫ್ಯಾಮ್ಲಿಯಲ್ಲೂ ಲೇಡೀಸ್ ಇದ್ದಾರೆ. ಸೊ ನೀವು ಎಷ್ಟು ನೋವು ಪಟ್ಟಿರ್ತೀರಾ ಅಂತ ನನಗೆ ಗೊತ್ತಾಗ್ತಿದೆ. ಸೀರಿಯಸ್ಸಾಗಿ ನನ್ನ ಮನಸ್ಸು ಇವಾಗ ತುಂಬ ಬೇಜಾರಾಗ್ತಿದೆ. ಎಷ್ಟು ನೋವು ಅನುಭವಿಸಿರ್ತೀರಾ ಅಂತ ನನಗೆ ಸೀರಿಯಸ್ಸಾಗಿ ಅರ್ಥ ಆಗ್ತಿದೆ. ಹೇಳಿಲ್ಲ, ನಾವು ಬಂದಿರೋ ರೀಸನ್ನು ನಿಮ್ಮನ್ನು ಮತ್ತೆ ನೋವಿಸ್ಬೇಕಂತಲ್ಲ, ನಾವು ಇಲ್ಲಿ ನಿಮಗೆ ಏನಾದರೂ ಹೆಲ್ಪ್ ಮಾಡೋಣ ಅಂತಲೇ ಬಂದಿರೋದು. ದಯವಿಟ್ಟು ನಿಮ್ಮನ್ನು ಕೈ ಜೋಡಿ ಕೇಳ್ಕೊತೀನಿ, ಒಂದ್ಸಲಿ ನಮ್ಮ ಕಣ್ಮುಂದೆ ಬರೋಕ್ಕಾಗುತ್ತಾ? ನಿಮ್ಮ ಕಷ್ಟ ಏನಾದರೂ ಇದ್ದರೆ ಹೇಳಿದ್ರೆ ನಾನು 100% ನಿಮಗೆ ನಾನು ಮಾಡಿಕೊಟ್ಬಿಟ್ಟೆ ಹೋಗ್ತೀನಿ ಅಮ್ಮ. ಒಂದೇ ಒಂದು ಸಲ ಏನಾಯ್ತು ಬ್ರೋ? ನೀವು ಅಣ್ಣ ಅಂತಂದರೆ ನಿಮ್ಮ ಅಣ್ಣನೋ ತಮ್ಮನೋ ಫ್ಯಾಮ್ಲಿ ಮೆಂಬರ್ ಥರ ತಿಳ್ಕೊಂಡು ದಯವಿಟ್ಟು ಒಂದೇ ಒಂದು ಸಲ
ನನ್ನ ಕಣ್ಮುಂದೆ ಬರೋಕ್ಕಾಗುತ್ತಾ? ನಿಮ್ಮನ್ನು ನೋಡಿದ್ರೆ ಸಾಕು ನಾನು. ಪ್ಲೀಸ್ ಅಮ್ಮ. இவங்க சொன்னதுக்கப்புறம் உங்களுக்கு புரிஞ்சிருக்கும்னு நினைக்கிறேன். இவங்க ஒன்றும் உங்களுக்கு கெடுதல் பண்ண வரல, உங்களுக்கு உதவி பண்ண தான் வந்திருக்காங்க. நீங்கள் தைரியமாக வெளியே வரலாம். இவங்களை நீங்கள் நம்பி வெளியே வரலாம், ஒன்றும் பண்ண மாட்டாங்க. ಸೊ ಅವ್ರು ಅಂದಿದ್ದು ಏನಂತಂದರೆ ಫ್ರೆಂಡ್ಸ್, ಇವಾಗ ನಾನು ಮಾತಾಡಾದ್ಮೇಲೆ ನಿಮ್ಗೆ ಅರ್ಥ ಆಗಿರುತ್ತೆ, ನಾವು ಕೆಟ್ಟದ್ದು ಮಾಡೋಕ್ಕೆ ಬಂದವರಲ್ಲ, ನಿಮ್ಗೆ ಒಳ್ಳೇದು ಮಾಡೋಕ್ಕೆ ಬಂದಿರೋದು. ನೀವು ನಮ್ಮನ್ನು ನಂಬಿಬಿಟ್ಟು ಧೈರ್ಯವಾಗಿ ಆಚೆ ಬರ್ಬೋದು, ನಮ್ಮ ಹತ್ರ ನೀವು ಮಾತಾಡ್ಬೋದು. ಸೊ ಪ್ಲೀಸ್ ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ. ಸಮಥಿಂಗ್ ನೆಗೆಟಿವ್ ವೈಬ್ಸ್ ಬ್ರೋ, ನೆಗೆಟಿವ್ ವೈಬ್ಸ್ ಫ್ರೆಂಡ್ಸ್. ಈ ಲೊಕೇಶನ್ನೇ ಫುಲ್ ನೆಗೆಟಿವ್ ವೈಬ್ ಇದ್ದಂಗಿದೆ. ಆ ಬಿಲ್ಡಿಂಗಲ್ಲಿ ಅಷ್ಟೊಂದು ಅನಿಸ್ಲಿಲ್ಲ, ಬಟ್ ಇಲ್ಲಿ ಆ ಬಿಲ್ಡಿಂಗಿಂತ ಡಬಲಾಗಿ ಅನಿಸ್ತಿದೆ ನನಗೆ. ಕಮ್ ಬ್ರೋ, ಗೋ ಫ್ರಮ್ ಹಿಯರ್. ப்ரோ, அந்த ரூமை மேலே ஒரு ரூம் திறந்தோம் இல்லையா, அதை அடைச்சிட்டு வந்துடலாம் ப்ரோ. ಏನು ಬ್ರೋ ಒಂದ್ಸಲಿ ವಾಟ್ ಬ್ರೋ ಸರಿ. ஊர்க்காரங்க வந்து சொல்லியிருக்காங்க, இந்த மாதிரி மேலே ஒரு ரூம் இருக்குது, அந்த ரூமை திறந்து விட்டால் இந்த மாதிரி இல்லீகல் ஆக்டிவிட்டீஸ் வரும், யாராவது அழுகிற சத்தம் கேட்கும் அப்படின்னு சொல்லியிருக்காங்க. நான் அது உண்மையாக பொய்யா செக் பண்ணுறதுக்காக அந்த ரூமை கதவு திறந்து விட்டுட்டு வந்துட்டேன். இப்போ அது திறந்து விட்டதுக்கப்புறம் உண்மையிலே ஒரு அழுகிற சத்தம் கேட்டுச்சு. நான் அது வந்ததுக்கப்புறம் தான் அது உண்மைன்னு தெரிஞ்சுக்கிட்டேன். அதை அடைச்சி விட்டே வந்துடலாம் ப்ரோ, எனக்கு ரொம்ப பயமாக இருக்குது. மேலே போய் அடைச்சிடலாம் ப்ரோ. ಓಕೆ ಬ್ರೋ. ಫ್ರೆಂಡ್ಸ್ ಆ್ಯಕ್ಚುಲಿ ಏನಂತಂದರೆ, ಇವರು ಮೇಲ್ಗಡೆ ಫಸ್ಟ್ ಫ್ಲೋರ್ಗೆ ಹೋಗಾದ್ಮೇಲೆ ಒಂದು ರೂಮ್ ಕ್ಲೋಸ್ ಆಗಿರೋ ರೂಮ್ನ ಓಪನ್ ಮಾಡಿದ್ರು. ಅದು ಏನಂತಂದರೆ, ಈ ಊರ ಜನ ಏನಿದ್ದಾರೆ ಆ ಜನ ಬಂದ್ಬಿಟ್ಟು ಈ ಬಿಲ್ಡಿಂಗಲ್ಲಿ ಆ ರೂಮ್ ಡೋರ್ ಏನಾದರೂ ಓಪನ್ ಆಗಿದ್ದರೆ ಅಲ್ಲಿ ಅವರೆಲ್ಲ ಸ್ವಲ್ಪ ಜನ ಬಂದ್ಬಿಟ್ಟು ಹಗ್ಲೊತ್ತಲ್ಲಿ ಆ ರೂಮ್ ಡೋರ್ನ ಕ್ಲೋಸ್ ಮಾಡಿಬಿಟ್ಟು ಹೋಗ್ಬಿಡ್ತಾರಂತೆ. ಯಾಕಂದರೆ ಆ ರೂಮ್ ಡೋರ್ ಓಪನಲ್ಲಿದ್ದರೆ ಆ್ಯಕ್ಟಿವಿಟೀಸ್ ತುಂಬ ಜಾಸ್ತಿ ನಡೆಯುತ್ತಂತೆ ನೈಟಲ್ಲಿ. ಮತ್ತು ಏನೋ ಆಕಾರ ಶ್ಯಾಡೋಸ್ ಎಲ್ಲ ಕಾಣಿಸ್ತಿರೋ ಥರ ಎಲ್ಲ ತುಂಬ ಹೆವಿ ಆ್ಯಕ್ಟಿವಿಟೀಸ್, ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ನಡೆಯುತ್ತಂತೆ. ಅದನ್ನು ಇವರು ಚೆಕ್ ಮಾಡೋಣ, ಅದು ನಿಜನ ಸುಳ್ಳ ಅನ್ನೋ ಚೆಕ್ ಮಾಡೋಣ ಅನ್ನೋ ರೀತಿಯಲ್ಲಿ ನನಗೆ ಹೇಳ್ದಿರಂಗೆ ಆ ರೂಮ್ನ ಬೇಕು ಅಂತ ಓಪನ್ ಮಾಡಿ ಬಿಟ್ಟು ಬಂದವ್ರೆ. ಆ ರೂಮ್ನ ಓಪನ್ ಮಾಡಿರೋ ಸಮಯದಲ್ಲೇ ಇಲ್ಲಿ ಅಲ್ಲೋ ಥರ ಸೌಂಡ್ ಕೇಳಿಸಿದೆ. ನಾವು ಆಚೆ ಕಡೆ ಹೋಗ್ಬಿಟ್ಟು ಬಂದಿದ್ದೀರಿ, ಏನೋ ಡಿಫ್ರೆಂಟಾಗಿರೋ ಸೌಂಡ್ ಕೇಳಿಸ್ತು. ಬಟ್ ಇವಾಗ ಏನಂತಿದ್ದಾರೆ, ಬ್ರೋ ಇದು ನಿಜಾನೇ ಬ್ರೋ, ನನಗೆ ಇವಾಗ ತುಂಬ ಭಯ ಆಗ್ತಿದೆ. ಆ ರೂಮ್ ನಾವು ಓಪನ್ ಮಾಡಿಬಿಟ್ರಿ ಬ್ರೋ, ಆ ರೂಮ್ನ ಕ್ಲೋಸ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಓಕೆ ಅವ್ರು ಏನಂತ ಇದ್ದಾರೆ ಅಂದರೆ, ಹೋಗ್ಬೇಕಾದ್ರೆ ನಾವು ಮಾತಾಡ್ಕೊಂಡು ಹೋಗೋಣ ಬ್ರೋ, ಫಸ್ಟ್ ಆ ರೂಮ್ ಡೋರ್ನ ಕ್ಲೋಸ್ ಮಾಡಿಬಿಡೋಣ, ಮತ್ತೆ ಏನಾದರೂ ಬಂದುಬಿಡೋದು ಅಂತವ್ರೆ, ಬಂದುಬಿಡೋದು ಅಂತ ಹೇಳ್ತವ್ರೆ ಫ್ರೆಂಡ್ಸ್. ಸೌಂಡ್ ಒಂಚೂರು ವಾಟ್ ಬ್ರೋ? ಸೊ ಫ್ರೆಂಡ್ಸ್, ಅನ್ನ ಒಲಕದು ಅಂತ ಅನ್ನೋ ಸೌಂಡೇ ಕ್ಲಿಯರಾಗಿ ಕೇಳಿಸ್ತಿದೆ ಫ್ರೆಂಡ್ಸ್. ಬ್ರೋ ಹೌದು ಬ್ರೋ, ನನಗೂ ಕೇಳಿಸ್ತು ಇವಾಗ ಕ್ಲಿಯರಾಗಿ ಫ್ರೆಂಡ್ಸ್, ನನಗೂ ಇವಾಗ ಕ್ಲಿಯರಾಗಿ ಕೇಳಿಸ್ತು. ಅನ್ನ ಒಲಕಿದಿನ ಅನ್ನೋ ಥರನೇ ಸೌಂಡ್ ಕೇಳಿಸ್ತು ಫ್ರೆಂಡ್ಸ್. ಬ್ರೋ ಬ್ರೋ ಸಿ ದಟ್, ಯಾರು ಬ್ರೋ? ಟ್ರಾನ್ಸ್ಲೇಟ್ ಬ್ರೋ, ನೀವೇನಾ? ಯಾರು ಸಿಸ್ಟರ್? ಅದೇ ರೂಮ್ ಬ್ರೋ. ಬ್ರೋ ಟ್ರಾನ್ಸ್ಲೇಟ್ ಬ್ರೋ, ನೀವೇನಾ? ಯಾರು ಸಿಸ್ಟರ್? ಅದೇ ರೂಮ್ ಬ್ರೋ. ಬ್ರೋ ಕಮ್ ಲೆಟ್ಸ್ ಗೋ.
ಓಕೆ ಫ್ರೆಂಡ್ಸ್, ನಾನೇ ಇಷ್ಟೊಂದು ಪ್ಯಾನಿಕ್ ಆಗ್ತಿರೋದು ನಿಜವಾಗ್ಲೂ ಇದೇ ಫಸ್ಟ್ ಟೈಮು. ಜೈ ಶ್ರೀರಾಮ್. ಕಳಿಸ್ಕೊಂಡು ಬ್ರೋ ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡಲ್ಲ, ಕ್ಲೋಸ್ ಮಾಡಲ್ಲ, 100% ಕ್ಲೋಸ್ ಮಾಡಿ. ಓಕೆವಾ? ಡೋಂಟ್ ಪ್ಯಾನಿಕ್ ಬ್ರೋ. ಓಕೆ, ಕೂಲ್. ಐ ಆಮ್ ಆಲ್ಸೋ ಫ್ರೆಂಡ್ಸ್, ಸೀರಿಯಸ್ ಆಗಿ ನಾನೇ ತುಂಬ ಭಯ ಪಡ್ತಿದ್ದೀನಿ ಈ ಲೊಕೇಶನಲ್ಲಿ. ಜೈ ಶ್ರೀರಾಮ್. ಬ್ರೋ, ಹಾಫ್ ಡೋರ್ ಓಪನ್. ಅದೇ ತಾನೆ ಬ್ರೋ. ಹಾಫ್ ಡೋರ್ ಓಪನಲ್ಲಿದೆ. ಬ್ರೋ ಹಾಂ ಬ್ರೋ, ನನಗೆ நீங்கள் அரெஸ்ட் மட்டும் வந்துடும் ಬ್ರೋ. நீங்கள் தானே திறந்து விட்டீங்க. ನೀವು ಫ್ರೆಂಡ್ಸ್ ಅವ್ರು ಏನು ಹೇಳ್ತಾರಂದ್ರೆ ಅವ್ರಿಗೆ ಭಯ ಆಗ್ತಿದೆ ಬ್ರೋ, ನೀವೇ ಓಪನ್ ನೀವೇ ಕ್ಲೋಸ್ ಮಾಡಿಬಿಟ್ಟು ಬಂದುಬಿಡಿ ಅಂತ ಹೇಳ್ತವ್ರೆ ಬ್ರೋ. நோ ப்ராப்ளம், நான் இருக்கிறேன், க்ளோஸ் பண்ணு. ஓகேவா? ஒன்றும் இல்லை ப்ரோ. ಗೋ ಬ್ರೋ, ಪರವಾಗಿಲ್ಲ. ಓ ಬ್ರೋ, ಭಯ ಬೀಳ್ಬೇಡ ಬ್ರೋ. ಬ್ರೋ ನೋ ಪ್ರಾಬ್ಲಮ್ ಬ್ರೋ, ಗೋ. ಆರಾಮಾಗಿ ಹೋಗಿ, ಟೆನ್ಷನ್ ತೊಗೊಬೇಡಿ. ವರೆ ಬ್ರೋ, ಬರ್ತೀನಿ ಬ್ರೋ, ನಾನು ಎಲ್ಲೂ ಹೋಗಲ್ಲ ಬ್ರೋ. ಭಯ ಬೇಡ, ಗೋ ಫ್ರೀಲಿ. ಓಕೆವಾ? ಬ್ರೋ ಭಯ ಬೇಡ, ಗೋ ಫ್ರೀಲಿ. ಓಕೆವಾ? பார்த்து ப்ரோ. பிளாக் கலர் ஷேடோ பார்த்து ப்ரோ. ಏನಾಯ್ತು ಬ್ರೋ? ಯಾಕೆ ಕೂಲ್? ಏನಾಯ್ತು? ಏನಾಯ್ತು? உள்ள பிளாக் கலர்ல இருந்துச்சு ப்ரோ. நான் பார்த்து ப்ரோ, பிளாக் கலர் ஷேடோ. ಬ್ಲ್ಯಾಕ್ ಕಲರ್ ಶ್ಯಾಡೋನಾ ಒಳಗಡೆ இருந்துச்சு ப்ரோ, நான் பார்த்தேன் ப்ரோ. ப்ரோ ಸೀರಿಯಸ್ ಆಗಿ கால்ல கூட வந்து க்ளோஸ் பண்ணிக்க ப்ரோ. வாங்க ப்ரோ, போயிடலாம் ப்ரோ. ಕಾಲ பயமா இருக்கு ப்ரோ. ಬ್ರೋ ಅದು ಕ್ಲೋಸ್ பண்ணாதா இது, அது க்ளோஸ் ಮಾಡಿದ್ರೇ, டோர் க்ளோஸ் ಮಾಡಿದ್ರೇ ஆக்டிவிட்டீஸ் கம்மி ஆகும்னு சொல்கிறீங்களே ப்ரோ. அது கண்டிப்பாக க்ளோஸ் பண்ணுவான்றீங்கோ. ரொம்ப பயமா இருக்கு ப்ரோ. போயிடலாம் ப்ரோ. பார்த்தேன் ப்ரோ, கெஞ்சிக்குது ப்ரோ, வாங்க ப்ரோ, போயிடலாம். இப்போ அது க்ளோஸ் பண்ணுறது வேணாவா ப்ரோ? காலைல கூட க்ளோஸ் பண்ணிக்கலாம் ப்ரோ. காலைல க்ளோஸ் பண்ணிக்கலாமா? பயமா இருக்கு ப்ரோ. டோன்ட் பேனிக் ப்ரோ, நாட் திஸ் மச் ஹேப்பனிங். இவ்வளோலாம் ஆகாது. க்ளோஸ் பண்ணணும் தானே. வா, நான் பண்ணுறேன், வா ப்ரோ. சரியா? ಹೆಂಗೆ ಪಾತೀಂಗೋ ಕ್ಲೋಸ್ ಮಾಡೋದು ಬೇಡ, ಬೆಳಿಗ್ಗೆ ಹೋಗಿ ಕ್ಲೋಸ್ ಮಾಡೋಣ ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್. ಇನ್ನೊಂದು ಈ ಮೂಲೆಯಲ್ಲಿ ನೋಡಿದ್ರಂತೆ, ಅದೇ ಮೂಲೆಯಲ್ಲಿಯಾ ಬ್ರೋ. ಕಮ್ ಇನ್ಸೈಡ್. ಓಕೆ, ಡೋಂಟ್ ಪ್ಯಾನಿಕ್, ಕಮ್ ಇನ್ಸೈಡ್. ಫ್ರೆಂಡ್ಸ್, ಆ ಮೂಲೆಯಲ್ಲಿ ಏನೋ ನೋಡಿದ್ರಂತೆ ಅವರು. ವೇರ್ ಬ್ರೋ? ಇಯರ್ ಓನ್ಲಿ ಇನ್ ದಿಸ್ ಪ್ಲೇಸ್. ಇಲ್ಲೇನೋ ನೋಡಿದ್ರಂತೆ. ಮೊಬೈಲ್ ಕ್ಯಾಪ್ಚರ್ ಆಯಿತಾ? ಅದೇ ಮೊಬೈಲ್ ಕ್ಯಾಪ್ಚರ್ ಆಯಿತಾ ಅಂತಂದರೆ ಮೊಬೈಲಲ್ಲಿ ಗೊತ್ತಿಲ್ಲ, ನಾನು ಆದ್ರೂ ಆಗಿರುತ್ತೆ ಅಂತವ್ರೆ. ಓಕೆ ಬ್ರೋ, ಸೀನ್. ಸೊ ಫ್ರೆಂಡ್ಸ್, ಅವರು ತುಂಬ ಭಯ ಬೀಳ್ತಿದ್ದಾರೆ. ಡೋರ್ ನಂಬರ್ 203. ಸೊ ಕ್ಲೋಸ್. ಓಕೆ. ಹ್ಯಾಪಿ ಬ್ರೋ? ಹ್ಯಾಪಿ? ಸೊ ನೋ
ಪ್ರಾಬ್ಲಮ್ ಬ್ರೋ, ನೋ ಟೆನ್ಷನ್, ಏನೂ ಆಗಲ್ಲ ಆಯಿತಾ. ಓಕೆ ಬ್ರೋ. ಸೊ ಫ್ರೆಂಡ್ಸ್, ಅವರು ಡೋರ್ನ ಕ್ಲೋಸ್ ಮಾಡಿಬಿಡೋಣ ಅಂತ ಕೇಳ್ತಾಯಿದ್ರು ನನ್ನ ಹತ್ರ. ಬಟ್ ಅದೇನೋ ನೋಡಿದವಾಗಿಂದ ಬೇಡ ಬ್ರೋ, ನಾನು ಹಗ್ಲೊತ್ತಲ್ಲಿ ಬಂದು ನಾನು ಡೋರ್ ಕ್ಲೋಸ್ ಮಾಡಿಸ್ತೀನಿ, ಮಾಡೋಣ, ಇವಾಗ ಬೇಡ ಬ್ರೋ, ಹೋಗ್ಬಿಡೋಣ ಅಂತಿದ್ದಾರೆ. ಸೊ ಅದರಿಂದ ಅವ್ರ ಕಣ್ಮುಂದೆ ನಾನೇ ಡೋರ್ ಕ್ಲೋಸ್ ಮಾಡಿದೆ. ಯಾಕಂದರೆ ಊರು ಜನ ಎಲ್ಲ ನಂಬ್ತಿದ್ದಾರೆ ಆ ಡೋರ್ ಓಪನಲ್ಲಿದ್ದರೆ. ಬ್ರೋ ಟಾರ್ಚ್ ಇರು, ಏನು ಜೋ, ಗಿವ್ ಟಾರ್ಚ್ ಬ್ರೋ. ಬ್ರೋ ಬ್ರೋ ಡೋಂಟ್ ಶೇಕ್ ಬ್ರೋ, ವೆಯ್ಟ್ ಬ್ರೋ, ಶೇಕ್ ಮಾಡಬೇಡಿ, ಇರಿ ಬ್ರೋ. ಬ್ರೋ ಬ್ರೋ ಡೋಂಟ್ ಶೇಕ್ ಬ್ರೋ, ವೆಯ್ಟ್ ಬ್ರೋ, ಶೇಕ್ ಮಾಡಬೇಡಿ, ಇರಿ ಬ್ರೋ. ಬ್ರೋ ಫ್ರೆಂಡ್ಸ್, ಅಲ್ಲೇನೋ ನಿಂತಿದೆ. ಬ್ರೋ ಬ್ರೋ ಫ್ರೆಂಡ್ಸ್, ಅಲ್ಲೇನೋ ನಿಂತ್ಕೊಂಡಿದೆ. ಬ್ರೋ ಹೋಗೋಣ ಬ್ರೋ, ಒಂದು ನಿಮಿಷ ಬ್ರೋ, ಹೋಗೋಣ ಬ್ರೋ. ಫ್ರೆಂಡ್ಸ್, ಅವ್ರು ಏನೋ ತುಂಬ ಭಯ ಬೀಳ್ತಿದ್ದಾರೆ, ಹೋಗ್ಬಿಡೋಣ ಬ್ರೋ, ಇಲ್ಲಿಂದ ಇರೋದು ಬೇಡ ಬ್ರೋ ಅಂತಿದ್ದಾರೆ. ನೀವಲ್ಲೇ ಇರೋಕ್ಕಾಗುತ್ತಾ? ನಾನು ನಿಮ್ಮ ಹತ್ರ ಬರ್ತಾ ಇದ್ದೀನಿ, ನೀವು ಅಲ್ಲೇ ಇರಿ. ಆಗುತ್ತಾ? ನಾನು ನಿಮ್ಮ ಹತ್ರ ಬರ್ತಾ ಇದ್ದೀನಿ, ನೀವು ಅಲ್ಲೇ ಇರಿ. ಬ್ರೋ ಇಲ್ಲಿ ಹೋಗೋದು ಬ್ರೋ, ಯಾಮ್ ಬ್ರೋ, ವೈ ಬ್ರೋ, ಬ್ರೋ ವೆಯ್ಟ್ ಬ್ರೋ, ಬ್ರೋ ಹುಡು ಬ್ರೋ, ಯಾಮ್ ಬ್ರೋ, ಬ್ರೋ 1 minute ಬ್ರೋ, ಓನ್ಲಿ 1 minute, 1 minute, ಓಕೆ, 1 minute ಬ್ರೋ, ಡೋಂಟ್ ಪ್ಯಾನಿಕ್, 1 minute ಬ್ರೋ, ಪ್ಲೀಸ್ ಪ್ಲೀಸ್, ಐ ವಿಲ್ ಸಿ ವಾಟ್ ಈಸ್ ದೇರ್, ಅಲ್ಲಿ ಏನಿದೆ ನೋಡ್ತೀನಿ, 1 minute ಬ್ರೋ. ಇವಾಗ ಯಾರೋ ಇಲ್ಲಿ ಬಂದಿದ್ರಿ, ನೀವು ಇನ್ನೊಂದ್ಸಲಿ ಬರೋಕ್ಕಾಗುತ್ತಾ? ಬ್ರೋ ನೀವು ಇಷ್ಟಲ್ಲಿ ಹೇಳ್ತಿದ್ದೀರಾ, ಐ ಡೋಂಟ್ ವಾಂಟ್ ಟು. ಫ್ರೆಂಡ್ಸ್, ಆ್ಯಕ್ಚುಲಿ ಏನು ಗೊತ್ತಾ, ಅವ್ರು ತುಂಬ ಭಯ ಬೀಳ್ತಿದ್ದಾರೆ. ನಾನು ಚೆಕ್ ಮಾಡಿದೆ, ಅಲ್ಲಿ ನಿಜವಾಗ್ಲೂ ಏನೋ ಕಾಣಿಸ್ತು, ಬಟ್ ಇವಾಗ ಅಲ್ಲಿ ಯಾರೂ ಇಲ್ಲ. ಬ್ರೋ ವೆಯ್ಟ್ ಫಾರ್ 1 minute ಹಿಯರ್, ಓಕೆವಾ? ಐ ವಿಲ್ ಗೋ ಫಾರ್ ಲಾಸ್ಟ್ ಆ್ಯಂಡ್ ಐ ವಿಲ್ ಕಮ್, ದೆನ್ ವಿ ವಿಲ್ ಗೋ. ಓಕೆ ಬ್ರೋ, ಓಕೆ ಓಕೆ, ಟೇಕ್ ಟಾರ್ಚ್, ಡೋಂಟ್ ಪ್ಯಾನಿಕ್, ಕೂಲ್, ಓಕೆ, ಕೂಲ್, ಆರಾಮ್. ಸೊ ಫ್ರೆಂಡ್ಸ್, ಅವರು ಬೇಡ ಬ್ರೋ ಹೋಗಬೇಡಿ ಅಂತಂದರು. ನಾನು ಬೇಡ ಬ್ರೋ, ಟಾರ್ಚ್ ಹಿಡ್ಕೊಂಡು ನೀನು ಇಲ್ಲಿ ನಿಂತ್ಕೋ, ನಾನು ಒಂದೇ 1 ನಿಮಿಷ ಹಂಗೆ ಲಾಸ್ಟ್ ಗಂಟೆ ಹೋಗಿ ಚೆಕ್ ಮಾಡ್ಕೊಂಡು ಬಂದುಬಿಡ್ತೀನಿ ಅಂತ ಇವಾಗ ಹೋಯ್ತಾ ಇದ್ದೀನಿ. ಸೊ ಅವರು ನಾನು ಈ ಕಡೆ ಮೂವ್ ಆಗಬೇಕಾದ್ರೆ ನನ್ನ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಯ್ತಿದ್ದಾರೆ, ತುಂಬ ಭಯ ಬಿದ್ದುಬಿಟ್ಟಿದ್ದಾರೆ ಅವರು. ನನ್ನ ಶಾಡೋನೇ ಭಯಂಕರವಾಗಿ ಕಾಣಿಸ್ತಿದೆ. ನನ್ನ ಶಾಡೋ ಏನಾದರೂ ಕಾಣಿಸ್ತಾ? ಇಲ್ಲ ಫ್ರೆಂಡ್ಸ್, ಕ್ಲಿಯರಾಗಿ ನಾನು ನೋಡಿದೆ. ಇಲ್ಲೇನು ಇಲ್ಲ. ಇಲ್ಲೇ ಫ್ರೆಂಡ್ಸ್, ಇಲ್ಲೇ ಕಾಣಿಸಿರೋದು ಕ್ಲಿಯರಾಗಿ ನನಗೆ ಸೌಂಡ್ ಕೇಳಿಸ್ತು. ನಾನು ಆವಾಗಲೇ ಇಮ್ಮಿಡಿಯೇಟಾಗಿ ಬಂದುಬಿಡ್ತಾಯಿದ್ದೆ, ಬಟ್ ಅವ್ರು ತುಂಬ ಹೆದರ್ತಾಯಿದ್ರು. ಪ್ರಾಬ್ಲಮ್. ಬ್ರೋ ವಾಟ್ ಹ್ಯಾಪೆಂಡ್, ಏನಾಯಿತು ಬ್ರೋ? ಸೊ ಅವ್ರು ಫಸ್ಟಿಂದ ಅದು ನಡೆದವಾಗಿಂದನೂ ಹೋಗ್ಬಿಡೋಣ ಅಂತಿದ್ದಾರೆ. ಸೊ ಫ್ರೆಂಡ್ಸ್, ಪಾಪ ಅವ್ರಿಗೆ ತುಂಬ ರಿಸ್ಕ್ ಕೊಡೋದು ಬೇಡ, ಯಾಕಂದರೆ ಅವರು ಇನ್ನೂ ಕಾಲೇಜ್ ಸ್ಟೂಡೆಂಟು, ಫೈನಲ್ ಇಯರು. ಸೊ ನಾವಾದರೆ ಇಲ್ಲಾದರೆ ನೆಕ್ಸ್ಟ್ ಟೈಮ್ ಬರೋಣ ಫ್ರೆಂಡ್ಸ್, ವಿತ್ ಗ್ರೂಪು ಬಂದ್ಬಿಟ್ಟು ವಿಡಿಯೋ ಮಾಡೋಣ. ನಾನು ದೂರ ಲೊಕೇಶನ್ ಅಂತ ಗ್ರೂಪ್ನ ತಂದ್ಕೊಂಡಿಲ್ಲ, ಯಾಕಂದರೆ
ನಿಮ್ಮ ಹತ್ರ ಹೇಳ್ಕೊಳೋದಕ್ಕೆ ಏನಕ್ಕೆ ಏನು ಬಜೆಟ್ ಪ್ರಾಬ್ಲಮ್ ಇರೋದ್ರಿಂದ ಗ್ರೂಪ್ನ ತೊಗೊಂಬಂದಿಲ್ಲ. ಲೊಕೇಶನ್ ಯಾರು ಸಜೆಸ್ಟ್ ಮಾಡಿದ್ರೋ ಅವ್ರನ್ನೇ ಕರ್ಕೊಂಬಂದು ವೀಡಿಯೋ ಮಾಡ್ತೀನಿ. ಲೆಟ್ಸ್ ಗೋ ಬ್ರೋ ಫ್ರಮ್ ಹಿಯರ್. ಓಕೆ ಬ್ರೋ. ಸೌಂಡ್ ಪ್ರೊಫೈಲ್. ಸೊ ಅದರಿಂದ ಅವ್ರಿಗೆ ತುಂಬ ನಾನು ರಿಸ್ಕ್ ಕೊಡೋಕ್ಕೆ ಇಷ್ಟಪಡ್ತಿಲ್ಲ. ಬ್ರೋ ಯು ಕಮ್ ಫ್ರೆಂಡ್. ಓಕೆ, ಯು ಆರ್ ಸೊ ಪ್ಯಾನಿಕ್ಡ್. ಇಸ್ ರ್ಯಾಟ್ ಬ್ರೋ. ப்ரோ கூல் ஓகே, ரொம்ப பயப்படாத, கூல் ஆராம். ಔಟ್ ಸೈಡ್ ಎಲ್ಲಿ போகணும்? ಇಪ್ಪಡಿಯಾ ಯಾವ ಕಡೆ ಹೋಗ್ಬೇಕು ಔಟ್ ಸೈಡ್ಗೆ? ಹಿಂಗೆ ಅಲ್ಲ? ಹಾಂ ಓಕೆ, ಗೋ ಬ್ರೋ, ಫ್ರಂಟ್ ಓನ್ಲಿ ಗೋ. ಬ್ರೋ ಮುಳ್ಳು ಫ್ರೆಂಡ್ಸ್, ಮುಳ್ಳು. ನೋಡಿ ಫ್ರೆಂಡ್ಸ್ ಈ ಲೊಕೇಶನ್. ಸೊ ಬಜೆಟ್ ಪ್ರಾಬ್ಲಮ್ ಆಗಿರೋದ್ರಿಂದ ನಾನು ಗ್ರೂಪ್ ಸಮೇತ ಬರೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಆದರೆ ಗ್ಯಾರಂಟಿ ಬರೋಣ. ಇವ್ರ ಭಯ ಬೀಳೋ ಕಾರಣದಿಂದ ಕರೆಕ್ಟಾಗಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲಿಲ್ಲ ಅನ್ನಿಸ್ತಿದೆ. ಸೊ ನೆಕ್ಸ್ಟ್ ಟೈಮ್ ಬಂದು ಇಲ್ಲಿ ಕಂಪ್ಲೀಟಾಗಿ ವೀಡಿಯೋ ಮಾಡೋಣ ಫ್ರೆಂಡ್ಸ್. ಇವಾಗಾದರೆ ಇಲ್ಲಿಂದ ನಾವು ಹೊರಡ್ತಾ ಇದ್ದೀರಿ. ನಿಮಗೆ ಆಚೆ ಕಡೆ ಹೋಗ್ಬಿಟ್ಟು ಸಿಗ್ತೀನಿ. ಇಲ್ಲಾಂದರೆ ಹಿಂಗೆ ಆನಲ್ಲೇ ಇರುತ್ತೆ ಕ್ಯಾಮ್ರಾ. ಬ್ರೋ ಹೌ ಯು ಆರ್ ಫೀಲಿಂಗ್? ವೆರಿ ಸ್ಕೇರಿ. ತುಂಬ ಭಯ ಬೀಳ್ತಿದೆ ಫ್ರೆಂಡ್ಸ್. ಅವ್ರ ಮುಖದಲ್ಲೇ ನನಗೆ ಅರ್ಥ ಆಯಿತು. ಸೊ ಅದರಿಂದ ಅವ್ರಿಗೆ ತುಂಬ ರಿಸ್ಕ್ ಕೊಡೋಕ್ಕೆ ನನಗೆ ಇಷ್ಟ ಆಗ್ತಿಲ್ಲ. ಇಲ್ಲೇನಂತಂದರೆ ಫಾರೆಸ್ಟ್ ಏರಿಯಾ ಅಲ್ವಾ, ಅದೊಂದು ಭಯ ಬೀಳಿಸುತ್ತೆ ಮನಸ್ಸಿಗೆ, ಬ್ರೈನಿಗೆ. ಫಸ್ಟಾಗಿ ಬ್ರೋ ಯುವರ್ ಹ್ಯಾಪಿ ತಾನೆ? ಡೋರ್ ಲಾಕ್ ஹாப்பி. வாட் யூ ஆர் சேயிங் ப்ரோ? இங்கே ஏதாவது நடந்துச்சுன்னா ஆ நம்மளுக்கு என்ன நடந்துச்சுன்னு கூட யாராலையும் கண்டுபிடிக்க முடியாது. ಫುಲ್ ಫಾರೆಸ್ಟ್ ಏರಿಯಾ. ಓಕೆ, ಅಂದರೆ ಅವ್ರು ಹೇಳ್ತಿರೋದು ಏನಂತಂದರೆ ಫ್ರೆಂಡ್ಸ್, ಇಲ್ಲಿ ಏನಾದರೂ ನಮಗೆ ನಡೆದ್ರೂ ಇಲ್ಲಿ ಯಾರ ಕೈಯಲ್ಲೂ ನಮ್ಮನ್ನು ಕಂಡುಹಿಡಿಯೋಕ್ಕಾಗಲ್ಲ. ಆ ಥರ ಫುಲ್ಲು ಫಾರೆಸ್ಟ್ ಸರೌಂಡಿಂಗ್ ಏರಿಯಾ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಿದ್ದಾರೆ. ಸೊ ಊರಂದರೆ ಎಷ್ಟು ದೂರ ಇದೆ ಅಂತಂದರೆ ನೀವು ನೋಡ್ಬೋದು, ಅಲ್ಲೆಲ್ಲೋ ಲೈಟ್ ಕಾಣಿಸ್ತಿದೆ. ಅಷ್ಟು ದೂರದಲ್ಲಿದೆ ಫ್ರೆಂಡ್ಸ್ ಊರು. ಆ ಕಡೆ ಅಷ್ಟು ದೂರದಲ್ಲಿ ಊರ ಮಕ್ಕಳು ಎಲ್ಲ ಬಂದ್ಬಿಟ್ಟು ಇಲ್ಲಿ ಹಾಸ್ಟ್ಲಲ್ಲಿ ಅಷ್ಟು ದೂರ ಡೈಲಿ ಟ್ರಾವೆಲ್ ಮಾಡೋಕ್ಕಾಗ್ದಿರಂಗೆ ಅವರೆಲ್ಲ ಇಲ್ಲಿ ಸ್ಟೇ ಆಗಿ ಹಾಸ್ಟ್ಲಲ್ಲಿ ಇದ್ದು ಓದ್ಕೊತಾಯಿದ್ರು. ರೋಡ್ ಮಿಸ್ಸಿಂಗಾ ಫ್ರೆಂಡ್ಸ್? ಆ್ಯಕ್ಚುಲಿ ನಾವು ಬೇರೆ ರೂಟಿಗೆ ಬಂದುಬಿಟ್ರಿ ಬ್ರೋ. ರೋಡ್ ಮಿಸ್ಸಿಂಗ್ ನೋಡಿ, ಇಲ್ಲೆಲ್ಲ ಮುಳ್ಳು ಹಾಕ್ಬಿಟ್ಟು ರೋಡನ್ನ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಅದೇ ಇಲ್ಲಿ ಯಾರೂ ಬರಬಾರ್ದು ಅಂತ ಅಂದ್ಬಿಟ್ಟು ಅದರಿಂದ ಮುಳ್ಳು ಹಾಕ್ಬಿಟ್ಟು ಈ ರೋಡನ್ನ ಕ್ಲೋಸ್ ಮಾಡಿಬಿಟ್ಟು ಕಂಪ್ಲೀಟಾಗಿ ಈ ರೋಡನ್ನ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಸೊ ಬ್ರೋ ಕಮ್ ಬ್ರೋ, ರೈಟ್ ರೂಟ್ ವಿ ಗೋಯಿಂಗ್. ಆ್ಯಕ್ಚುಲಿ ನಾವು ರೋಡನ್ನ ಮಿಸ್ ಆಗಿಬಿಟ್ರೆ ಯಾವ ಕಡೆ ಹೋಗ್ಬೇಕಂತ ಗೊತ್ತಿಲ್ಲ. ನನಗೂ ಸ್ವಲ್ಪ ಗಾಬರಿ ಇದೆ, ಬಟ್ ನಾನು ತೋರಿಸ್ಕೊಂಡ್ರೆ ಅವರು ಫುಲ್ಲು ಇನ್ನೂ ಗಾಬರಿ ಆಗಿಬಿಡ್ತಾರೆ. ಆ ಟೆನ್ಷನಲ್ಲಿ ನಾವು ಆ ರೋಡನ್ನ ಮಿಸ್ ಆಗಿಬಿಟ್ರಿ ಫ್ರೆಂಡ್ಸ್. ಆ್ಯಕ್ಚುಲಿ ಸೌಂಡ್ ಕೇಳಿಸ್ತು. ಓ ದಿಸ್ ಈಸ್ ಆ್ಯಕ್ಚುಲ್ ರೂಟ್ ಬ್ರೋ.
ಆ ಕಡೆ ಮೇನ್ ರೋಡ್ ಇದೆ. ಮೇನ್ ರೋಡು ಕಡೆಯಿಂದ ನಾವು ಹೋಗಕ್ಕೆ ಟ್ರೈ ಮಾಡಿದ್ರೆ ರೋಡ್ ಕ್ಲೋಸು, ಮುಳ್ಳು ಗಿಡ ಎಲ್ಲ ಹಾಕಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಫ್ರೆಂಡ್ಸ್, ಎಲ್ಲಿಂದ ಸ್ಟಾರ್ಟ್ ಮಾಡಿದ್ನೋ ಅಲ್ಲಿಂದನೇ ಎಂಡ್ ಮಾಡ್ತೀನಿ. ಸೊ ಲೊಕೇಶನ್ ಇಂದ ನಾವು ದೂರ ಬಂದಾಗಿದೆ. ಸೊ ಇಲ್ಲಿ ನಾನು ಎಂಡ್ ಮಾಡಿಬಿಡ್ತೀನಿ. ಸೊ ಬ್ರೋ, ವಿ ವಿಲ್ ಗಿವ್ ಎಂಡಿಂಗ್ ಇಯರ್. ಓಕೆ. ಸೊ ಫ್ರೆಂಡ್ಸ್, ಇವಾಗಾದರೆ ಆ ಲೊಕೇಶನಿಂದ ನಾವು ಆಚೆ ಬಂದಿದ್ದೀರಿ. ಸೊ ಫ್ರೆಂಡ್ಸ್, ಇವಾಗ ಏನು ನಡೀತು ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಎಂಡಿಂಗ್ ಕೊಡೋಣ ಅಂದ್ಕೊಂಡಿದ್ದೆ. ನನ್ನ ಟಾರ್ಚಲ್ಲಿ ಬ್ಯಾಟ್ರಿ ಖಾಲಿ ಆಯಿತು. ಸೊ ಅವ್ರು ಟಾರ್ಚ್ ಇಸ್ಕೊಂಡು ನಾನು ಮತ್ತೆ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಏನೇನೆಲ್ಲ ನಡೀತು ಅಂತಂದ್ಬಿಟ್ಟು ಇವಾಗ ನೀವು ನೋಡೇ ಇರ್ತೀರ. ಸೊ ಲೊಕೇಶನ್ ಮಾತ್ರ ತುಂಬ ಆಗಿದೆ. ನಾನು ಹೇಳೋಕ್ಕಿಂತ ಬ್ರೋ, ಹೌ ಯು ಫೀಲ್ ಇನ್ ಲೊಕೇಶನ್? வெரி ஸ்கேரி ப்ரோ. ஃபஸ்ட் டைம் வரும்போது அவ்வளோ பெருசாக தெரியல. உள்ளே போனதுக்கப்புறம் ஐயோ. ಅವ್ರು ಏನಂತವ್ರು ಅಂತಂದರೆ, ಫಸ್ಟ್ ಟೈಮು ನಾನು ಬಂದಾಗ ನನಗೇನು ಅಷ್ಟೊಂದು ಅನಿಸ್ಲಿಲ್ಲ. ಸ್ಟಾರ್ಟಿಂಗು ಇಲ್ಲಿ ವಿಡಿಯೋ ಎಂಟ್ರಿ ಆದವಾಗ ನನಗೇನು ಅಷ್ಟೊಂದು ಅನಿಸ್ಲಿಲ್ಲ. ಬಟ್ ನನಗೆ ಹೋಗ್ತಾ ಹೋಗ್ತಾ ತುಂಬ ಭಯ ಬೀಳೋ ಸ್ಟೇಜ್ ಆಯ್ತು ನನಗೆ. ಸೊ ஆக்சுவலி ನನಗೂ ತುಂಬ ಭಯ ಆಯಿತು. கட்டுக்காக தான் நான் நினச்சிக்கிட்டு இருந்தேன். நான் உள்ளே போனதுக்கு எல்லாமே நான் கண்ணார பார்த்தேன். பார்த்ததும் உள்ளே அள்ளி விட்டுருச்சு. ಸೊ ಅವರು ಕಣ್ಣಲ್ಲಿ ನೋಡಿದ ತಕ್ಷಣ ಅವ್ರಿಗೆ ತುಂಬ ಭಯ ಆಗೋ ಸ್ಟಾರ್ಟ್ ಆಯ್ತಂತೆ. ಸೊ ನನಗೂ ಸೇಮ್ ಫೀಲ್ ಆಯಿತು. ಸೊ ಇಲ್ಲಿಗೆ ಈ ವಿಡಿಯೋ ಆದರೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಈ ಲೊಕೇಶನ್ ಹೆಂಗಿತ್ತು ಮತ್ತು ವಿಡಿಯೋ ಹೆಂಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಇಲ್ಲಿಗಾದರೆ ಈ ವಿಡಿಯೋ ಎಂಡ್ ಆಗ್ತಿದೆ. ಲವ್ ಯು ಆಲ್. ಜೈ ಶ್ರೀರಾಮ್. ಬಾಯ್ ಫ್ರೆಂಡ್ಸ್.